ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಿವರಾತ್ರಿ ಉಪವಾಸದ ಸಲುವಾಗಿ ಈ ರೆಸಿಪಿ ಶೇರ್ ಮಾಡಕತ್ತಿದ್ದೇನೆ. ಮೊದಲು ಈ ರೆಸಿಪಿ ಮಾಡೋಕೆ ಏನೇನು ಬೇಕಾಗ್ತೈತಿ ನೋಡೋಣ್ರಿ. 1 ಕಪ್ ನೆನೆಸಿದ ಸಾಬುದಾನಿ, 1 ಚಮಚ ಸಕ್ಕರೆ, 1 ಕಪ್ ಮೊಸರು, 1 ಬಾಳೆಹಣ್ಣು, 1 ಆ್ಯಪಲ್, ಅರ್ಧ ಬಟ್ಟಲು ಹಸಿ ಕೊಬ್ಬರಿ ತುರಿ, 1 ಕಪ್ ಕಲ್ಸಕ್ಕರೆ ನೀರು, ಅರ್ಧ ಬಟ್ಟಲು ಕಿತ್ತಳೆ ಹಣ್ಣು, ಸ್ವಲ್ಪ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ, ಏಲಕ್ಕಿ ಪುಡಿ ಬೇಕಾಗ್ತೈತ್ರಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಈಗ ಒಂದು ಪಾತ್ರೆ ತೊಗೊಳ್ರಿ. ಅದಕ್ಕೆ 1 ಕಪ್ ಸಾಬುದಾನಿ ಹಾಕ್ಕೊಂಡ್ರಿ. ಅದನ್ನ ಕೈಯಿಂದ ಇಲ್ಲಾಂದ್ರೆ ಒಂದು ಕಡ್ಗೋಲ್ನಿಂದ ಚಲೋತ್ನಂಗೆ ಸಣ್ಣ ಪುಡಿ ಮಾಡೋಣ್ರಿ. ಎಲ್ಲ ಮೆತ್ತಗಾಗುವಂಗೆ ಪುಡಿ ಮಾಡೋಣ್ರಿ. ಆ ಪುಡಿ ಮಾಡಿದ ಮಿಶ್ರಣಕ್ಕೆ 1 ಕಪ್ ಮೊಸರು ಹಾಕ್ಕೊಂಡ್ರಿ. ಮೊಸರು ಹಾಕಿ ಮತ್ತು ಕಡ್ಗೋಲ್ನಿಂದ ಮೊಸರು ಮತ್ತು ಸಾಬುದಾನಿ ಎರಡೂ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಕಲಿಸ್ಕೊಳ್ಳೋಣ್ರಿ. ಈಗ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈಗ ಇದನ್ನ ಚಲೋತ್ನಂಗೆ ಕಲಿಸ್ಕೊಂಡೈತ್ರಿ. 1 ಬಟ್ಲು ಆ್ಯಪಲ್ ಹಾಕ್ಕೊಂಡ್ರಿ. ಹಾಕಿ ಕಲಿಸ್ಕೊಂಡ್ರಿ. ಹಂಗೆ ಈ ಸಾಬುದಾನಿ ಸಲಾಡ್ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಈ ಸಲಾಡ್ಗೆ 1 ಕಪ್ ಕಿತ್ತಳೆ ಹಣ್ಣು ಹಾಕಿ ಕಲಿಸೋಣ್ರಿ. ಈ ಎಲ್ಲ ಪದಾರ್ಥಗಳು ಸರಿಯಾಗಿ ಹೊಂದ್ಕೊರೋಂಗೆ ಕಲಿಸ್ಕೊರೋಣ್ರಿ. ಇದಕ್ಕೆ 1 ಕಪ್ ಬಾಳೆಹಣ್ಣು ಹಾಕೋರೋಣ್ರಿ. 1 ಕಪ್ ಕೊಬ್ಬರಿ ತುರಿ ಹಾಕೋರೋಣ್ರಿ. ಈಗ ಇದೆಲ್ಲ ಚಲೋ ಹೊಂದುವಂಗೆ ಕಲಿಸ್ಕೊರೋಣ್ರಿ. ಹಂಗೆ ನನ್ನ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲ ಪದಾರ್ಥಗಳನ್ನ ಹಾಕಿ ಕಸಿಂದ ಹಿಂಗೆ ಕಲಿಸ್ಕೋಬೇಕ್ರಿ. ಈ ಎಲ್ಲ ಪದಾರ್ಥಗಳು ಒಂದೇ ಹದ ಆಗುವಾಗ ಕಲಿಸ್ಕೋಬೇಕ್ರಿ. ಕಲಿಸಿದ ಪದಾರ್ಥ ಹೀಗೆ ಕಾಣಿಸ್ತೈತೆ ನೋಡ್ರಿ. ಈಗ ಇದಕ್ಕೆ 1 ಕಪ್ ಕಲ್ಸಕ್ಕರೆ ನೀರು ಹಾಕೊಂಡು ಕಲಿಸ್ಕೊರೋಣ್ರಿ. ಮ್ಯಾಲೆ ಸ್ವಲ್ಪ ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಹಾಕೊಂಡು ಕಲಿಸ್ಕೊರೋಣ್ರಿ. ಹಂಗೆ ಇದಕ್ಕೆ ಈಗ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೋರೋಣ್ರಿ. ಇಲ್ಲಾಂದ್ರೆ ಸ್ಕಿಪ್ ಮಾಡೋಣ್ರಿ. ಯಾಕಂದ್ರೆ ಕಲ್ಸಕ್ಕರೆ ನೀರು ಹಾಕಿರ್ತೇವಲ್ಲ. ಹಂಗೆ ನಾರ್ಮಲ್ ಡೇಸ್ದಾಗ ಬ್ರೇಕ್ಫಾಸ್ಟ ಇಲ್ಲ ಸಲಾಡ್ ತಿನ್ನೋಂಗೆ ಅನಿಸಿದಾಗ ಇದಕ್ಕೆ ಪೆಪ್ಪರ್ ಪೌಡ್ರ, ಸ್ವಲ್ಪ ಚೀಸ್ ಹಾಕೊಂಡು ಮಾಡ್ಕೋಬೋದ್ರಿ. ನೋಡಿರಿ, ರೆಡಿ ಆಯಿತು ಶಿವರಾತ್ರಿ ಉಪವಾಸ ಸಲಾಡ್. ಈಗ ಒಂದು ಸರ್ವಿಂಗ್ ಬೌಲ್ದಾಗ ಸರ್ವ್ ಮಾಡೋಣ್ರಿ.